ಎಲ್ಲ ಸ್ನೇಹಿತರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುರೇಶ್ ಬೆಳವಿನಾಳ್. ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಗೋಚಾರದ ಬಗ್ಗೆ, ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಟಕ ರಾಶಿಯವರಿಗೆ ಮಾಸ ಭವಿಷ್ಯ ಗೋಚಾರದ ಫಲ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ಲೈಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. ಕಟಕ ರಾಶಿಯವರಿಗೆ ತೃತೀಯಾಧಿಪತಿಯಾಗಿ 12ನೇ ಮನೆಯ ಅಧಿಪತಿಯಾಗಿ ಬುಧನು ಸೆಪ್ಟೆಂಬರ್ ತಿಂಗಳ 4ನೇ ತಾರೀಕು 9/2024ನೇ ತಾರೀಕಿಗೆ ಸಿಂಹ ರಾಶಿಗೆ ಪ್ರವೇಶ ಮಾಡುತ್ತಾನೆ. ಕಟಕ ರಾಶಿಯಿಂದ ಧನಸ್ಥಾನದಲ್ಲಿರುವುದರಿಂದ ನಿಮಗೆ ತುಂಬ ಶುಭ ಲಾಭ ಬರುತ್ತದೆ. ಈ ರಾಶಿಯವರು ಮಾತು ಉತ್ತಮವಾಗಿರುತ್ತದೆ. ಮಾತನಾಡಿ ವ್ಯಾಪಾರ ಉದ್ಯೋಗ ನೀವು ಮಾಡುವಿರಿ. ಭಾಷಣಕಾರರಾಗಿ ಟಿವಿಯಲ್ಲಿ ಸಿನಿಮಾಗಳಲ್ಲಿ ಆಂಕರಿಂಗ್ ಆಗಿ ಕೆಲಸ ಮಾಡುವವರಿಗೆ ಉತ್ತಮ ಧನಲಾಭ. ಬ್ಯಾಂಕಿನಲ್ಲಿ ಲೆಕ್ಕಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ಇರುವವರಿಗೆ ಉತ್ತಮ ಧನಲಾಭ. ನಿಮ್ಮ ಸ್ನೇಹಿತರಿಂದ ಲಾಭ. ನಿಮ್ಮ ಬುದ್ಧಿಶಕ್ತಿಯಿಂದ ವ್ಯಾಪಾರ ಮಾಡುವರು, ಅದರಲ್ಲಿ ಧನಲಾಭ. ಎಲ್ಲರ ಜೊತೆಯಲ್ಲಿ ಸದಾ ನಗುನಗುತ್ತಾ ಹಾಸ್ಯಮಯವಾಗಿ ಮಾತನಾಡಿ ನೀವು ನಿಮ್ಮ ಸ್ನೇಹಿತರ ಮೇಲೆ ತುಂಬ ಪ್ರೀತಿಯಿಂದ ಇರುವಂಥವರು. ಚಿತ್ರಕಲೆಯಲ್ಲಿ ಕೆಲಸ ಮಾಡುವವರಿಗೆ, ಪುಸ್ತಕದ ಅಂಗಡಿ ವ್ಯಾಪಾರ ಮಾಡುವವರಿಗೆ, ಪ್ರಿಂಟಿಂಗ್ ಪ್ರೆಸ್ ಮುದ್ರಣ ಮಾಡಿ ತಯಾರು ಮಾಡಿ ಪ್ರಚಾರ ಮಾಡುವವರಿಗೆ, ಲೇಖಕ ಕವಿತೆಗಳು ಬರೆಯುವರು, ಲಾಯರ್ ಕೆಲಸದಲ್ಲಿ ಇರುವವರಿಗೆ, ಉಪಾಧ್ಯಾಯ ಶಿಕ್ಷಕ ವೃತ್ತಿಯಲ್ಲಿ ಇರುವವರಿಗೆ, ಆಮದು ಮತ್ತು ರಫ್ತು ವ್ಯಾಪಾರ ಮಾಡುವವರಿಗೆ, ಭೂಮಿಯಿಂದ ಗದ್ದೆಯಿಂದ ಹಸಿರು ಪೈರು ಕೃಷಿ ಮಾಡುವವರಿಗೆ, ಜ್ಯೋತಿಷ್ಯ ವೃತ್ತಿ ಮಾಡುವವರಿಗೆ, ಲೈಬ್ರರಿ ಗ್ರಂಥಾಲಯ ಇರುವವರಿಗೆ, ಮುಖ್ಯವಾದ ಕಾಗದ ಪತ್ರ ದಾಖಲಾತಿ ಮಾಡುವವರಿಗೆ, ದಿನಪತ್ರಿಕೆ ಪ್ರೆಸ್ಗಳಿಗೆ, ಇವರೆಲ್ಲರಿಗೂ ಬುಧನಿಂದ ತುಂಬ ಉತ್ತಮವಾದ ಧನಲಾಭ ಇರುತ್ತದೆ. ಕಟಕ ರಾಶಿಯವರಿಗೆ ಗುರು 6ನೇ ಮನೆಯ ಅಧಿಪತಿಯಾಗಿ 11ನೇ ಮನೆಯ ಅಧಿಪತಿಯಾಗಿ ಇರುವುದರಿಂದ ನಿಮಗೆ ಗುರುಬಲ ಇರುತ್ತದೆ. ಗುರುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ. ಗುರು ಲಾಭಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಜ್ಞಾನದಿಂದ ಬೇರೆಯವರಿಗೆ ವಿದ್ಯೆಯನ್ನು ಹೇಳಿಕೊಡುವವರಿಗೆ ತುಂಬ ಉತ್ತಮವಾಗಿರುತ್ತದೆ. ಗೌರವಾನ್ವಿತ ಕಾರ್ಯದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ನಿಮಗೆ ಲಾಭ. ನೀವು ಬ್ಯಾಂಕಿನಲ್ಲಿ ಉನ್ನತ ಸ್ಥಾನದಲ್ಲಿ ಇರುವವರಿಗೆ, ಅಲ್ಲಿ ಕ್ಯಾಶಿಯರ್ ಆಗಿ ಇರುವವರಿಗೆ ಧನಲಾಭ. 6ನೇ ಮನೆ ಅಧಿಪತಿಯಾಗಿ ಆರೋಗ್ಯದಲ್ಲಿ ಮೂಗಿನ ತೊಂದರೆ, ಗ್ಯಾಸ್ಟ್ರಿಕ್ಕು, ವಾತ, ಕಫ ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಲಾಭದಿಂದ ಬಂದ ಹಣ ಔಷಧಿಗಾಗಿ ಖರ್ಚು ಮಾಡುವ ಸಾಧ್ಯತೆ ಇರುತ್ತದೆ. ಧರ್ಮಕ್ಷೇತ್ರಗಳಿಗೆ ಹೋಗುವುದಕ್ಕಾಗಿ, ಧರ್ಮ ಕಾರ್ಯಗಳಿಗೆ ಹಣ ಖರ್ಚು ಆಗುವ ಸಾಧ್ಯತೆ ಇರುತ್ತದೆ. ಗುರು 6ನೇ ಮನೆ ಅಧಿಪತಿ ಆದ್ದರಿಂದ ನೀವು ಗುರುವಿನ ಮಂತ್ರ, ದಕ್ಷಿಣಾಮೂರ್ತಿಯ ಮಂತ್ರ ಹೇಳಿ ಗುರುವಿನಿಂದ ನಿಮಗೆ ಶುಭ ಫಲ ಬರುತ್ತದೆ. ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಧನಾಧಿಪತಿ ತನ್ನ ಸ್ವಂತ ಮನೆಯಲ್ಲಿಯೇ ಸಿಂಹ ರಾಶಿಯಲ್ಲಿಯೇ ಸೂರ್ಯನು ಇರುವುದರಿಂದ ಈ ತಿಂಗಳು ನಿಮಗೆ ಧನಲಾಭ. ಸರ್ಕಾರಿ ಕೆಲಸದಲ್ಲಿ ಇರುವವರಿಗೆ ಧನಲಾಭ. ರಾಜಕೀಯದಲ್ಲಿ ಇದ್ದವರಿಗೆ ಸೂರ್ಯನಿಂದ ಉತ್ತಮ ಫಲ, ಧನಲಾಭ. ನೀವು ಆತ್ಮ ಬಲದಿಂದ ಯಾವುದೇ ಕೆಲಸದಲ್ಲಿ ಜಯ ನಿಮಗೆ ಬರುತ್ತದೆ. ಉನ್ನತ ಉದ್ಯೋಗದಲ್ಲಿ ಇರುವವರಿಗೆ, ಸರ್ಕಾರಿ ಸೇವೆಯಲ್ಲಿ ಇರುವವರಿಗೆ, ಚಿನ್ನದ ಅಂಗಡಿ ವ್ಯಾಪಾರಸ್ಥರಿಗೆ ಅಥವಾ ಒಡವೆ ತಯಾರು ಮಾಡುವವರಿಗೆ ತುಂಬ ಧನಲಾಭ. ಪತ್ರಿಕಾ ಉದ್ಯಮಗಳಿಗೆ ತುಂಬ ಉತ್ತಮವಾಗಿರುತ್ತದೆ ಧನಲಾಭ. ಸೂರ್ಯನು ಏನಾದರೂ ನಿಮ್ಮ ಜಾತಕದಲ್ಲಿ ಶುಭಸ್ಥಾನ ಕೇಂದ್ರ ತ್ರಿಕೋನದಲ್ಲಿದ್ದು ಸೂರ್ಯ ದಶಾಭುಕ್ತಿ ನಡೆದಿದ್ದರೆ ಸೂರ್ಯನಿಂದ ತುಂಬ ಶುಭ ಫಲ ನಿಮಗೆ ಬರುತ್ತದೆ. ಸೂರ್ಯನು ಜಾತಕದಲ್ಲಿ ಏನಾದರೂ ದುಸ್ಥಾನದಲ್ಲಿದ್ದರೆ ಸಾಧಾರಣ ಫಲವಿರುತ್ತದೆ. ಪ್ರತಿದಿನ ಆದಿತ್ಯ ಹೃದಯವನ್ನು ಸ್ತೋತ್ರ ಮಾಡುವುದು, ಶಿವನ ಮಂತ್ರ ಓಂ ನಮಃ ಶಿವಾಯ ಈ ಮಂತ್ರ ಹೇಳುವುದರಿಂದ ಸೂರ್ಯನಿಂದ ಈ ರಾಶಿಯವರಿಗೆ ಶುಭ ಫಲ ಬರುತ್ತದೆ. ಶುಕ್ರನು ಕಟಕ ರಾಶಿಗೆ 4ನೇ ಮನೆಯ ಅಧಿಪತಿಯಾಗಿ 11ನೇ ಮನೆಯ ಅಧಿಪತಿಯಾಗಿ ನಿಮ್ಮ ರಾಶಿಯಿಂದ ಶುಕ್ರನು 24ನೇ ತಾರೀಕು 8/2024ನೇ ತಾರೀಕಿನಿಂದ ಕನ್ಯಾ ರಾಶಿಯಲ್ಲಿ ನೀಚನಾಗುತ್ತಾನೆ.
18/9/2024 ತಾರೀಕಿನಿಂದ ತುಲಾರಾಶಿಗೆ ಪ್ರವೇಶ ಮಾಡುತ್ತಾನೆ. ಇದರಿಂದ ಶುಕ್ರನು ನಿಮ್ಮ ರಾಶಿಯಿಂದ 11ನೇ ಮನೆ ಅಧಿಪತಿಯಾಗಿ ತನ್ನ ಸ್ವಂತ ಮನೆಯಲ್ಲಿ ಇರುವುದರಿಂದ, ಮೂಲ ತ್ರಿಕೋನದಲ್ಲಿ ಇರುವುದರಿಂದ ಶುಕ್ರನಿಂದ ಭೂಮಿ, ವಾಹನ ಯೋಗ, ತಾಯಿಯಿಂದ ಲಾಭ, ಚಿತ್ರರಂಗದಲ್ಲಿ ಇರುವವರಿಗೆ, ಕಲಾವಿದರಿಗೆ, ಸಂಗೀತ ಕ್ಷೇತ್ರದಲ್ಲಿ ಇರುವವರಿಗೆ, ಷೇರು ಮಾರ್ಕೆಟಿನಲ್ಲಿ ಹಣ ಹೂಡಿಕೆದಾರರಿಗೆ ಶುಕ್ರನಿಂದ ಧನಲಾಭ ಇರುತ್ತದೆ. ಹೊಸ ಉಡುಪು ವ್ಯಾಪಾರಗಳಿಗೆ, ಫ್ಯಾನ್ಸಿ ಸ್ಟೋರ್ ವ್ಯಾಪಾರ ಮಾಡುವವರಿಗೆ ಧನಲಾಭವಿರುತ್ತದೆ. ಫ್ಯಾಷನ್ ಡಿಸೈನ್ ಆಗಿ ಕೆಲಸ ಮಾಡುವವರಿಗೆ ಧನಲಾಭವಿರುತ್ತದೆ. ಕಟಕ ರಾಶಿಯವರಿಗೆ ಕುಜನು ಪಂಚಮಾಧಿಪತಿಯಾಗಿ, ದಶಮಾಧಿಪತಿಯಾಗಿ ನಿಮ್ಮ ರಾಶಿಯಿಂದ 12ನೇ ಮನೆ ಮಿಥುನದಲ್ಲಿ, ವೃಷಭ ರಾಶಿಯಿಂದ 26ನೇ ತಾರೀಕು 8/2024 ಮಿಥುನಕ್ಕೆ ಪ್ರವೇಶ ಮಾಡುತ್ತಾನೆ. ಇದರಿಂದ ಕುಜನಿಗೆ ಯೋಗಾಧಿಪತಿಯಾದರೂ 12ನೇ ಮನೆಯಲ್ಲಿ ಗೋಚಾರದಲ್ಲಿ ಇರುವುದರಿಂದ ಕೆಲಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ, ಮಕ್ಕಳಿಗಾಗಿ ಹಣ ಖರ್ಚು, ಸ್ನೇಹಿತರಿಗಾಗಿ ಹಣ ಖರ್ಚು ಆಗುವ ಸಾಧ್ಯತೆ ಇರುತ್ತದೆ. ಕುಜನಿಂದ ಶುಭ ಫಲ ಪಡೆಯಲು ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಿ. ಇದರಿಂದ ನಿಮಗೆ ತುಂಬ ಉತ್ತಮವಾದ ಶುಭ ಫಲ ಬರುತ್ತದೆ. ಶನಿಯು ನಿಮಗೆ ರಾಶಿಗೆ ಅಷ್ಟಮಾಧಿಪತಿಯಾಗಿ, ಸಪ್ತಮಾಧಿಪತಿಯಾಗಿ ವಕ್ರೀಯ ಆಗಿರುವುದರಿಂದ ವೈವಾಹಿಕ ಜೀವನದಲ್ಲಿ ಸಮಸ್ಯೆ, ಆಕಸ್ಮಿಕ ಅವಘಡ ಆಗುವ ಸಾಧ್ಯತೆ ಇರುತ್ತದೆ. ಇದರಿಂದ ಹುಷಾರಾಗಿರಬೇಕು. ವಾಹನ ಚಲಾಯಿಸುವಾಗ ನಿಧಾನವಾಗಿ ವಾಹನ ಚಲಾಯಿಸಿ. ಶನಿ ದೇವರಿಂದ ಶುಭ ಫಲ ಪಡೆಯಲು ನೀವು ಶನಿವಾರ ದಿವಸ ಸಂಜೆ ಶನಿಯ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಎಣ್ಣೆ ದೀಪ ಹಚ್ಚಿ ಬರುವುದು ತುಂಬ ಉತ್ತಮವಾಗಿರುತ್ತದೆ. ಹಾಗೂ ಓಂ ಅಂ ಹನುಮತೇ ನಮಃ ಈ ಮಂತ್ರ ಜಪದಿಂದ ಶನಿಯಿಂದ ಬರುವ ಯಾವುದೇ ತೊಂದರೆಗಳು ಆಗುವುದಿಲ್ಲ. ಶುಭ ಫಲವನ್ನೇ ಶನಿದೇವರು ಕೊಡುತ್ತಾರೆ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಆರಾಧ್ಯ ದೇವಿ ತಾಯಿ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ನಮ್ಮ ಪ್ರಾರ್ಥನೆ. ಓಂ ಶ್ರೀ ಗುರುವೇ ನಮಃ. ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ. ಸರ್ವೇ ಜನ ಸುಖಿ